ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ನಡೆದಂತಹ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಮುಜಾಮಿಲ್ ಶರೀಫ್ ಎನ್ಐಎ ಬಲೆಗೆ ಬಿದ್ದದ್ದು ಹೇಗೆ? ಎನ್ಐಎ ಅಧಿಕಾರಿಗಳಿಗೆ ಮುಜಾಮಿಲ್ನ ಜಾಡು ಸಿಕ್ಕಿದ್ದು ಹೇಗೆ? ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ. ಕಚ್ಚಾ ವಸ್ತು ಬಳಸಿ ಬಾಂಬ್ ಅನ್ನ ತಯಾರಿಸ್ತಾ ಇದ್ದಂತಹ ಈ ಮುಜಾಮಿಲ್ ಎನ್ಐಎ ಖೆಡ್ಡಾಗೆ ಬಿದ್ದದ್ದೇ ಭಾರಿ ರೋಚಕ ಮಾಹಿತಿಯನ್ನ, ಎಕ್ಸ್ಕ್ಲೂಸಿವ್ ಆದಂತಹ ಡೀಟೇಲ್ಸ್ ಅನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮ್ಮ ಎದುರಿಗಿಡ್ತಾ ಇದೆ. ಚಿಕ್ಕಮಗಳೂರಿನ ಅಯ್ಯಪ್ಪ ನಗರದ ನಿವಾಸಿ ಈ ಮುಜಾಮಿಲ್ ಬಂಧಿತ ಮುಜಾಮಿಲ್ ಮೇಲೆ ರಾಜ್ಯದ ಹಲವು ಠಾಣೆಗಳಲ್ಲಿ ದೂರಿದೆ. ಈತ ಸಿಕ್ಕದ್ದು ಹೇಗೆ? ಜಾಡ್ ಸಿಕ್ಕಿದ್ದು ಹೇಗೆ? ಭಾರಿ ರೋಚಕ ಇದೆ. ಒಂದು ಟೋಪಿ ಖರೀದಿಯಿಂದಾಗಿ ಮುಜಾಮಿಲ್ನ ಸುಳಿವು ಸಿಕ್ಕಿತು. ಬಾಂಬರ್ ಧರಿಸಿದ್ದ ಟೋಪಿ ಬಗ್ಗೆ ಎನ್ಐಎ ಅಧಿಕಾರಿಗಳು ತನಿಖೆ ನಡೆಸೋದಕ್ಕೆ ಶುರು ಮಾಡ್ತಾರೆ. ಆಗ ಚೆನ್ನೈನ ಮಾಲ್ನಲ್ಲಿ ಇಬ್ಬರು ಶಂಕಿತರು ಟೋಪಿ ಖರೀದಿಸಿದ್ರು ಅನ್ನೋದು ಸ್ಪಷ್ಟ ಆಗಿದೆ. ಟೋಪಿ ಬಗ್ಗೆ ತನಿಖೆ ನಡೆಸ್ತಾ ಇದ್ದ ವೇಳೆ ಒಂದು ಫೋನ್ ನಂಬರ್ ಪತ್ತೆಯಾಗಿದೆ. ಆ ಫೋನ್ ನಂಬರ್ ಇಂದ ಮುಜಾಮಿಲ್ನ ಸಂಪರ್ಕ ಬಯಲಾಗಿದೆ. ಶಂಕಿತ ಅಬ್ದುಲ್ ಮತೀನ್ ಜೊತೆಗೆ ಬಂಧಿತ ಮುಜಾಮಿಲ್ನ ಸಂಪರ್ಕ ಇರೋದು ಗೊತ್ತಾಗುತ್ತೆ. ಅಬ್ದುಲ್ ಮತೀನ್ಗೆ ಒಂದು ಸಿಮ್ ಕೊಟ್ಟಿದ್ದ ಈ ಮುಜಾಮಿಲ್, ಆ ಸಿಮ್ನಿಂದಲೇ ಎನ್ಐಎಗೆ ಈ ಶಂಕಿತ ಸಿಕ್ಕಬೀಳ್ತಾನೆ. ಮುಜಾಮಿಲ್ನ ಡಿಜಿಟಲ್ ಸಾಕ್ಷ್ಯಗಳ ಆಧಾರದ ಮೇಲೆ ಮುಜಾಮಿಲ್ನ ಬಂಧನ ಆಗಿರುವಂತದ್ದು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಬಾಂಬ್ ಅನ್ನ ತಯಾರಿಸ್ತಾ ಇದ್ದಂತಹ ಆರೋಪಿ ಈಗ ಬಲೆಗೆ ಬಿದ್ದಿದ್ದಾನೆ. ಈತ ಬಲೆಗೆ ಬಿದ್ದಂತಹ ಕತೆ ಬಹಳ ರೋಚಕ ಆಗಿರುವಂಥದ್ದು. ಹೇಗಿದು ಲಿಂಕ್ ಅನ್ನ ಡಾಟ್ ಅನ್ನ ಕನೆಕ್ಟ್ ಮಾಡ್ತಾ ಹೋಗೋದಕ್ಕೆ ಸಾಧ್ಯ ಆಯಿತು ಎನ್ಐಎ ಅಧಿಕಾರಿಗಳಿಗೆ? ಈತ ಸಿಕ್ಕ ಬಿದ್ದದ್ದು ಹೇಗೆ ಅನ್ನೋದ್ರ ಬಗ್ಗೆ ಏನೇನು ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ? ಪ್ರತಿಮಾ, ಮಾರ್ಚ್ 1ನೇ ತಾರೀಕು ಏನು ಬಾಂಬರ್ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬನ್ನ ಇಡ್ತಾನೆ. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಆತ ಧರಿಸಿದಂತ ಬಟ್ಟೆ ಎನ್ಐಎ ಅಧಿಕಾರಿಗಳಿಗೆ ಸಿಗುತ್ತೆ. ಅಂದ್ರೆ ಪ್ರಮುಖವಾಗಿ ಏನು ಈ ಬಾಂಬರ್ಗಳು ಅಂದ್ರೆ ಉಗ್ರ ಸಂಘಟನೆಗಳು ಏನಾದ್ರು ಈ ಒಂದು ಬಾಂಬನ್ನ ಇಡುವಂತ ಸಂದರ್ಭದಲ್ಲಿ ಅವರು ಬಹಳ ಎಚ್ಚರಿಕೆ ವಹಿಸ್ತಾರೆ. ಯಾವುದೇ ಒಂದು ವಸ್ತುವನ್ನ ಖರೀದಿ ಮಾಡಬೇಕಾದ್ರೂ ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾರೆ. ಯಾಕಂದ್ರೆ ಇದು ಪೊಲೀಸರಿಗೆ ಅಥವಾ ಎನ್ಐಎ ಅಧಿಕಾರಿಗಳಿಗೆ ತಗಲಾಕೊಳ್ಳುವಂತ ಸಾಧ್ಯತೆಗಳು ಇರುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಮುಂದಾಗಿರ್ತಾರೆ. ಆದ್ರೆ ಇಲ್ಲಿ ಒಂದಷ್ಟು ಮಾಹಿತಿ ಈಗ ಎನ್ಐಎ ಅಧಿಕಾರಿಗಳಿಗೆ ಸಿಕ್ಕಿರ್ತಕ್ಕಂಥದ್ದು. ಪ್ರಮುಖವಾಗಿ ಈತ ಧರಿಸಿದಂತ ಟೋಪಿ, ಅಂದ್ರೆ ಆ ದಿನ ಏನು ರಾಮೇಶ್ವರಂ ಕೆಫೆಗೆ ಬಂದ ದಿನ ಏನು ಆ ಟೋಪಿ ಧರಿಸಿದ್ದಾನೆ, ಆ ಟೋಪಿಯ ಜಾಡು ಹಿಡಿದಂತಹ ಎನ್ಐಎ ಅಧಿಕಾರಿಗಳಿಗೆ ಈ ಏನು ಟೋಪಿಯ ಮೂಲ ಬಂದು ಚೆನ್ನೈನ ಮಾಲೊಂದರಲ್ಲಿ ಖರೀದಿ ಆಗಿದೆ ಅನ್ನೋ ಒಂದು ಮಾಹಿತಿ ಸಿಗುತ್ತೆ. ಅಲ್ಲಿ ಪ್ರಮುಖವಾಗಿ ಇಬ್ಬರು ಶಂಕಿತರು ಹೋಗಿ ಟೋಪಿಯನ್ನ ಖರೀದಿ ಮಾಡ್ಕೊಂಡು ಬರ್ತಾರೆ. ಆ ಒಂದು ಟೋಪಿಯಲ್ಲಿ ಆ ಒಂದು ಸ್ಥಳದಲ್ಲಿ ಅಂದ್ರೆ ಆ ಇಬ್ಬರು ಆರೋಪಿಗಳು, ಒಬ್ಬ ಮತೀನ್ ತಾಹಾ ಇರ್ತಾನೆ, ಅದರಲ್ಲಿ ಮತ್ತೊಬ್ಬ ಆತನ ಸ್ನೇಹಿತ ಅಂದ್ರೆ ಮತ್ತೊಬ್ಬ ಶಂಕಿತ ಇರ್ತಾನೆ. ಈ ಇಬ್ಬರು ಕೂಡ ಅಲ್ಲಿ ಟೋಪಿಯನ್ನು ಖರೀದಿ ಮಾಡುವಂತ ಸಂದರ್ಭದಲ್ಲಿ ಅವರ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಮುಂದಾಗ್ತಾರೆ ಎನ್ಐಎ ಅಧಿಕಾರಿಗಳು. ಆ ಸಂದರ್ಭಕ್ಕೆ ಸಿಗ್ತಕ್ಕಂಥದ್ದು ಒಂದು ನಂಬರ್ ಸಿಗುತ್ತೆ. ಆ ನಂಬರ್ ಅನ್ನ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಎನ್ಐಎ ಅಧಿಕಾರಿಗಳಿಗೆ ಮಾಹಿತಿ ಸಿಗ್ತಾ ಹೋಗುತ್ತೆ. ಅಲ್ಲಿ ಮುಜಾಮಿಲ್ ಶರೀಫ್ ಏನಿದ್ದಾನೆ, ಆ ಮುಜಾಮಿಲ್ ಶರೀಫ್ ಕಾಂಟ್ಯಾಕ್ಟ್ ಸಿಗುತ್ತೆ. ಆತನನ್ನ ಪತ್ತೆ ಮಾಡುವಂತ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ಮಾಡ್ತಾರೆ. ವಿಚಾರಣೆಯಲ್ಲಿ ಸಾಕಷ್ಟು ಮಾಹಿತಿಗಳನ್ನ ಶೇರ್ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಏನು ಮತೀನ್ ತಾಹಾಗೆ ನಂಬರ್ ಕೊಟ್ಟಿರ್ತಕ್ಕಂಥದ್ದು 1 ವರ್ಷದ ಹಿಂದೆ ಇದೇ ಮುಜಾಮಿಲ್ ಈ ನಂಬರ್ ಅನ್ನ ಸಿಮ್ ಅನ್ನ ಈತ ಈಗ ಬಳಸಿದಾನೆ ಅನ್ನೋ ಮಾಹಿತಿ ಸಿಗುತ್ತೆ. ಇದ್ರ ಜೊತೆಯಲ್ಲೇ ಈ ಒಂದು ಮುಜಾಮಿಲ್ ಶರೀಫ್ನ ಹಿನ್ನೆಲೆಯನ್ನು ನೋಡಿದಾಗ ಈತನೇ ಈ ಒಂದು ರಾಮೇಶ್ವರಂ ಕೆಫೆಗೆ ಬಾಂಬ್ ಅನ್ನ ತಯಾರು ಮಾಡಲಿಕ್ಕೆ ಕಚ್ಚಾ ಸಾಮಗ್ರಿಗಳನ್ನು ತಂದು ಪೂರೈಕೆ ಮಾಡಿದ್ದ ಅನ್ನೋ ಒಂದು ಮಾಹಿತಿ ಈಗ ಎನ್ಐಎ ಅಧಿಕಾರಿಗಳಿಗೆ ತಿಳಿದಿರ್ತಕ್ಕಂಥದ್ದು. ಸದ್ಯ ಈಗ ತಲೆಮರೆಸಿಕೊಂಡಿರ್ತಕ್ಕಂಥ ಮತೀನ್ ತಾಹಾ ಜೊತೆಗೆ ಏನು ಮತ್ತೊಬ್ಬ ಏನು ಮುಸಾಫಿರ್ ಅಂದ್ರೆ ಈ ಇಬ್ಬರ ಆರೋಪಿಗಳು ಎಲ್ಲಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಕಲೆ ಹಾಕೊಳ್ಳಿಕ್ಕೆ ಮುಂದಾಗಿದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಮಂಜು ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.